ಪೂಜ್ಯ ಗುರುಗಳೇ, ಅತಿಥಿ ಗಣ್ಯರೇ ಹಾಗೂ ನನ್ನ ಪ್ರೀತಿಯ ಸಹಪಾಠಿಗಳೇ, ಎಲ್ಲರಿಗೂ ಶುಭೋದಯ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ನಾವೆಲ್ಲರೂ ಕೇಸರಿ ಬಿಳಿ ಹಸಿರು ಬಣ್ಣದ ಬಾವುಟಗಳನ್ನು ಹಿಡಿದುಕೊಂಡು ನಮ್ಮ ಶಾಲೆಯಲ್ಲಿ ಸಜ್ಜಾಗಿ ಮುದ್ದಂಗಿ ತಿರಂಗ ಹಾರಿಸುತ್ತಿದ್ದೇವೆ. ಆಗಸ್ಟ್ 15 ಬಂದಾಗಲೆಲ್ಲ ನಮಗೆ ಸಂತೋಷವಾಗುತ್ತದೆ. ಏಕೆಂದರೆ ನಮ್ಮ ಭಾರತ ಮಾತೆ ಹುಟ್ಟಿದ ದಿನವನ್ನು ನಾವು ಹಬ್ಬದಂತೆ ಆಚರಿಸುವ ಸಂಭ್ರಮ. ಸ್ವಾತಂತ್ರ್ಯ ಅಂದರೆ ಒಂದು ರಜದಿನ ಅಲ್ಲ, ಬದಲಾಗಿ ನಾನು ನನ್ನಂತೆ ನಾನಾಗಿ ಬೆಳೆದು ಅರ್ಥಪೂರ್ಣವಾಗಿ ಸ್ವಾಭಿಮಾನದಿಂದ ಬದುಕುವ ಹಕ್ಕು. ಇದನ್ನು ನಮ್ಮ ಪೂರ್ವಜರು ತಮ್ಮ ಪ್ರಾಣ ತ್ಯಾಗದಿಂದ ನಮ್ಮ ಕೈಗೆ ಕೊಟ್ಟಿದ್ದಾರೆ. ಈ ನಮ್ಮ ಸ್ವಾತಂತ್ರ್ಯವು ಅಷ್ಟು ಸುಲಭವಾಗಿ ಬಂದಿದ್ದಲ್ಲ ಗೆಳೆಯರೇ. ಒಮ್ಮೆ ಕಲ್ಪಿಸಿ ನೋಡಿ, ನಾವು ನಮ್ಮ ಭಾಷೆಯಲ್ಲಿ ಮಾತನಾಡಿದರೆ ಶಿಕ್ಷೆ. ನಮ್ಮದೇ ನಾಡಿನಲ್ಲಿ ನಮ್ಮನ್ನೇ ನಾವೇ ಆಳಲಾರದ ದುಸ್ಥಿತಿ. ಮನೆ ಮನೆಗೆ ಬ್ರಿಟಿಷರು ಸೈನಿಕರು ಅವರಂತೆ ನಡೆಯಬೇಕೆಂಬ ಆಜ್ಞೆ. ಸ್ವಾತಂತ್ರ್ಯದ ಮಾತೆತ್ತಿದರೆ ಸಾಕು, ಲಾಠಿ ಬೂಟಿನ ಹೊಡೆತ, ಜೈಲುವಾಸ. ಇಂಥ ಸ್ಥಿತಿಗಳಿಂದ ನಮ್ಮ ಭಾರತವನ್ನು ಮುಕ್ತಿಗೊಳಿಸಲು ಸಾವಿರಾರು ಜನರು ತಮ್ಮ ಪ್ರಾಣವನ್ನು ಬಲಿ ಕೊಟ್ಟಿದ್ದಾರೆ. ಈ ನಮ್ಮ ಸ್ವಾತಂತ್ರ್ಯದ ಹೋರಾಟಗಾರರಾದ ಮಹಾತ್ಮ ಗಾಂಧೀಜಿ, ಸತ್ಯ ಮತ್ತು ಅಹಿಂಸೆ ಆಯುಧ ಸುಭಾಷ್ ಚಂದ್ರ ಬೋಸ್ ರವರು, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಎಂಬ ದೃಢ ಹೇಳಿಕೆ. ಭಗತ್ ಸಿಂಗ್ ರವರು ಇನ್ಕಲಾಬ್ ಜಿಂದಾಬಾದ್ ಎಂಬ ಧೈರ್ಯ ಹಾಗೂ ಭಾರತ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ನಾನು ಭಾರತೀಯನಾಗಿರುವುದಕ್ಕೆ ಹೆಮ್ಮೆ ಪಡುತ್ತೇನೆ ಮತ್ತು ನಾನು ನನ್ನ ದೇಶವನ್ನು ತುಂಬಾ ಪ್ರೀತಿಸುತ್ತೇನೆ. ಇವತ್ತು ಇಷ್ಟು ನಾವು ನೆಮ್ಮದಿಯಿಂದ ಮಲಗುವುದಕ್ಕೆ ಕಾರಣವೇನೆಂದರೆ ನಮ್ಮ ಸೈನಿಕರು. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.